Good morning, children. Today's class we are discussing about prayogaha, changing the voices, active and passive as we find in the English and ಕರ್ತರಿ ಕರ್ಮಣಿ ಮತ್ತು ಕನ್ನಡದಲ್ಲಿ ನಾವು ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಅಂತ ಹೇಳ್ತೀವಲ್ಲ, ಅದೇ ರೀತಿ ಪ್ರಯೋಗಾಹ ಅಂತ ವಿ ಹ್ಯಾವ್ ಇನ್ ಸಂಸ್ಕೃತ್. ಪ್ರಯೋಗಗಳು ತ್ರಿಪ್ರಕಾರಾಹ ಸಂತಿ, ಪ್ರಯೋಗಾಹ ತ್ರಿಪ್ರಕಾರಾಹ ಸಂತಿ. ತೇ ಕರ್ತರಿ ಪ್ರಯೋಗಃ, ಕರ್ಮಣಿ ಪ್ರಯೋಗಃ, ಭಾವೆ ಪ್ರಯೋಗಃ. There are three kinds of prayogas: kartari prayoga, karmani prayoga and bhave prayoga. I used to say during the workbook, writing the workbook, ಏನಿತ್ತು ಅಲ್ಲಿ ಪ್ರಯೋಗ ಪರಿವರ್ತನ ಅಂತ ಅಂತಿತ್ತು. ಅವಾಗ ನಾನು ಹೇಳಿದ್ದೆ, ಸೊ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ನ ಬೇಸ್ಡ್ ಆನ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ವಿ ಹ್ಯಾವ್ ಟು ಚೇಂಜ್ ಇಟ್ಸ್ ಪೊಸಿಷನ್ ಅಂತ ಹೇಳಿದ್ದೆ ನಾನು. ಸೊ ಲಾಸ್ಟ್ ಇಯರ್ ನಾವು ಸಿಂಪಲ್ ಸೆಂಟೆನ್ಸಸಲ್ಲಿ ನೋಡಿದ್ವಿ ಇದು ಪ್ರಯೋಗ. ಈಗ ವಿಲ್ ಗೋ ಇನ್ ಡೀಟೇಲ್, will be asked for 2 marks. Kartari and Karmani Prayoga will be asked for 2 marks. These 3 will be asked for 2 marks ಇರುತ್ತೆ ನಿಮಗೆ. ಸೊ ಔಟ್ ಆಫ್ 12 ಮಾರ್ಕ್ಸಲ್ಲಿ ಇದು ಕೂಡ 2 ಮಾರ್ಕ್ಸಲ್ಲಿ ಬರುತ್ತೆ. ಸೊ ಅದನ್ನು ಸ್ವಲ್ಪ ಇಫ್ ಯು ಕ್ಯಾನ್ ಹ್ಯಾವ್ ಇಟ್ ಫಾರ್ ಚಾಯ್ಸ್, ಬಟ್ ನಿಮಗೆ ಇದೇ ಈಸಿ ಅನಿಸುತ್ತಾ ಅಂತಂದರೆ ಯು ಕ್ಯಾನ್ ಗೋ ಫಾರ್ ದಿಸ್, ಅದರ್ವೈಸ್ ಬೇರೆ ಚಾಯ್ಸನ್ನು ನೀವು ತೊಗೋಬೋದು. Let us see कर्तरि प्रयोगः. संस्कृतभाषायां त्रिप्रकारः, प्रयोगे त्रिप्रकाराः सन्ति. ते कर्तरि प्रयोगः, कर्मणि प्रयोगः, भावे प्रयोगः. What is the rule of कर्तरि प्रयोगः? कर्तरि, what is कर्तरि प्रयोगः? What is the rule? कर्तृपदं, recall last year's कर्तृपदं प्रथमा विभक्त्यन्तं, कर्तृपदं प्रथमा विभक्त्यन्तं, कर्मपदं द्वितीया विभक्त्यन्तं, क्रियापदं कर्तृपदानुगुणं, डिपेंड्स ऑन कर्तृपदानुगुणಂ, ಡಿಪೆಂಡ್ಸ್ ಆನ್ ಕರ್ತೃ, ಪರಸ್ಮೈಪದಿ ಆ್ಯಸ್ ವೆಲ್ ಆಸ್ ಆತ್ಮನೇಪದಿ ಅಂತ ಹೇಳಿದ್ವಿ ಲಾಸ್ಟ್ ಇಯರ್ ನಾವು. ಕರ್ತರಿ ಪ್ರಯೋಗದ ರೂಲ್ ಏನು, ನಿಯಮ ಏನು? ಕರ್ತೃಪದವು ಪ್ರಥಮ ವಿಭಕ್ತಿಯಲ್ಲಿಯೂ ಕರ್ಮಪದವು ದ್ವಿತೀಯ ವಿಭಕ್ತಿಯಲ್ಲಿಯೂ ಇರುತ್ತೆ. ಕ್ರಿಯಾಪದ ಕರ್ತೃವಿಗೆ ಅನುಗುಣವಾಗಿ ಇರುತ್ತೆ ಅಂತ ಫಸ್ಟ್ ರೂಲ್ ಹೇಳ್ಬಿಡೋಣ, ಆಮೇಲೆ ವಿಲ್ ಗೋ ಫಾರ್ ಎಕ್ಸಾಂಪಲ್ಸ್. ಓಕೆ, ಸೊ ವಾಟ್ ಈಸ್ ದ ರೂಲ್ ಆಫ್ ಕರ್ತರಿ? ಕರ್ತೃಪದಂ ಪ್ರಥಮ ವಿಭಕ್ತ್ಯಂತಂ, ಕರ್ಮಪದಂ ದ್ವಿತೀಯ ವಿಭಕ್ತ್ಯಂತಂ, ಕ್ರಿಯಾಪದಂ ಕರ್ತೃಪದಾನುಗುಣಂ, ಪರಸ್ಮೈಪದಿನಂ ವಾ ಆತ್ಮನೇಪದಿನಂ ವಾ ಭವತಿ ಅಂತ ಇತ್ತು. ಪರಸ್ಮೈಪದಿಯಲ್ಲಾದರೂ ಯೂಸ್ ಮಾಡ್ಬೋದು, ಆತ್ಮನೇಪದಿಯಲ್ಲಾದರೂ ಯೂಸ್ ಮಾಡ್ಬೋದು. ದೆನ್ ವಾಟ್ ಇಸ್ ಕರ್ಮಣಿ ಪ್ರಯೋಗ ಸೇ? ಏನು ಹೇಳುತ್ತೆ ಕರ್ಮಣಿ ಪ್ರಯೋಗ? ಕರ್ತೃಪದಂ ತೃತೀಯ ವಿಭಕ್ತ್ಯಂತಂ, ಪ್ರಥಮ ಇರೋದು ಚೇಂಜ್ ಆಯಿತು ತೃತೀಯಾಗೆ. ಇದೇ ನೀವು ಕ್ಲೂ ಇಟ್ಕೊಳ್ರಿ, ಪ್ರಥಮ ವಿಭಕ್ತಿಯಲ್ಲಿರೋದನ್ನು ಕರ್ತೃಪದವನ್ನು ನಾವು ತೃತೀಯಕ್ಕೆ ಚೇಂಜ್ ಮಾಡ್ತೀವಿ. ತೃತೀಯ ವಿಭಕ್ತ್ಯಂತಂ, ಕರ್ಮಪದಂ ಪ್ರಥಮ ವಿಭಕ್ತಿ, ದ್ವಿತೀಯ ಇರೋದು ಪ್ರಥಮ, ದ್ವಿತೀಯ ಇರೋದು ಪ್ರಥಮ ಇರೋದು ತೃತೀಯ ಮಾಡ್ತೀವಿ, ದ್ವಿತೀಯ ಇರೋದು ಪ್ರಥಮ ಮಾಡ್ತೀವಿ. ಇಂಟರ್ಚೇಂಜ್ ಆಗುತ್ತೆ ಇದು ಇಂಟರ್ಚೇಂಜ್ ಅಲ್ಲ, ಇದು ದ್ವಿತೀಯ ಇರೋದು ಪ್ರಥಮ ಆಗುತ್ತೆ, ಪ್ರಥಮ ಇರೋದು ದ್ವಿತೀಯ ಆಗುತ್ತೆ, ತೃತೀಯಂತಂ. ದೆನ್ ಕ್ರಿಯಾಪದಂ ಕರ್ಮಪದಾನುಗುಣಂ, ಇಟ್ ಲಿಸನ್ಸ್ ಟು ಕರ್ಮಪದ. ಕ್ರಿಯಾಪದ ಲಿಸನ್ಸ್ ಟು ಕರ್ಮಪದ. ಕ್ರಿಯಾಪದ ಲಿಸನ್ಸ್ ಟು ಕರ್ಮಪದ, ಇಟ್ ಆ್ಯಕ್ಟ್ಸ್ ಆ್ಯಸ್ ಕ್ರಿಯಾಪದ ಸೇಸ್, ಕರ್ಮಪದ ಸೇಸ್, ಆಬ್ಜೆಕ್ಟ್ ಹೇಳೋ ಥರ ಇದು ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಓನ್ಲಿ ಇನ್ ಆತ್ಮನೇಪದಿ ಅಂತ ನೆನ್ಪಿಟ್ಕೊಳ್ರಿ. ಇದು ಪರಸ್ಮೈಪದಿಯಲ್ಲಾದರೂ ಯೂಸ್ ಮಾಡ್ತೀವಿ, ಆತ್ಮನೇಪದಿ. ಪರಸ್ಮೈಪದಿ ಕ್ರಿಯಾಪದ ಅಂದರೆ ಯಾವುದು? ಪಠತಿ, ಪಠತಃ, ಪಠಂತಿ. ಆತ್ಮನೇಪದಿ ಪಠ್ಯತೆ, ಪಠ್ಯತೆ, ಪಠ್ಯಂತೆ. ನೆನ್ಪಿಟ್ಕೊಳ್ರಿ, ಪರಸ್ಮೈಪದಿ ಅಂದ್ರೇನು? ಆತ್ಮನೇಪದಿ. ನಾನು ಮುಂಚೆನೇ ಹೇಳಿದ್ದೆ, ವೆನ್ ಐ ವಾಸ್ ಎಕ್ಸ್ಪ್ಲೇನಿಂಗ್ ಪರಸ್ಮೈಪದಿ ಆ್ಯಂಡ್ ಆತ್ಮನೇಪದಿ ಐ ಹ್ಯಾವ್ ಟೋಲ್ಡ್ ದಿಸ್ ಈಸ್ ಯೂಸ್ಡ್ ಇನ್ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಆತ್ಮನೇಪದಿ ಈಸ್ ಯೂಸ್ಡ್ ಇನ್ ಪ್ಯಾಸಿವ್ ಅಂತ ಹೇಳಿದ್ದೆ ನಾನು. ಸೊ ಅದೇ ರೀತಿ ಇನ್ನು ಕರ್ಮಣಿ ಪ್ರಯೋಗ, ಕ್ರಿಯಾಪದಂ ಮಸ್ಟ್ ಬಿ ಇನ್ ಆತ್ಮನೇಪದಿ. ಅರ್ಥ ಆಗ್ತಿದೆಯಾ? ಅದನ್ನು ನೆನ್ಪಿಟ್ಕೊಳ್ರಿ. ದೆನ್ ಭಾವೆ ಪ್ರಯೋಗೆ ಕರ್ತೃಪದಂ ತೃತೀಯ ವಿಭಕ್ತ್ಯಂತಂ, ಕರ್ತೃಪದಂ ತೃತೀಯ ವಿಭಕ್ತ್ಯಂತಂ,
ಕರ್ಮಪದಂ ನ ಭವತಿ, ನಾಟ್ ನೆಸೆಸರಿ. ಕರ್ಮಪದ ಇಲ್ಲದೆ ಇದ್ರೂ ನಡೆಯುತ್ತೆ. ಕರ್ಮಪದಂ ನ ಭವತಿ ಅಂದರೆ ಕ್ವಶನ್ ಮಾರ್ಕ್ ಹಾಕೋಣ. ಓಕೆ, ಕ್ವಶನ್ ಮಾರ್ಕ್ ಹಾಕೊಂಡ್ರೆ ನಾಟ್ ನೆಸೆಸರಿ ಅಂತ. ಕರ್ಮಪದಂ ಭವತಿ. ಕ್ರಿಯಾಪದಂ ನೀದರ್ ಇಟ್ ಲಿಸನ್ಸ್ ಟು ಕರ್ತೃ ನಾಟ್ ಟು ಕರ್ಮ. ಇಲ್ಲಿ ಏನು ಮಾಡ್ತು? ಕ್ರಿಯಾಪದ ಕರ್ತೃ ಮಾತನ್ನು ಕೇಳ್ತು. ಇಲ್ಲೇನಾಯಿತು? ಕ್ರಿಯಾಪದ ಕರ್ಮ ಮಾತನ್ನು ಕೇಳ್ತು. ಇಲ್ಲಿ ಭಾವ್ಯ ಪ್ರಯೋಗದಲ್ಲಿ ಕ್ರಿಯಾಪದ ಇಸ್ ಇಂಡಿಪೆಂಡೆಂಟ್. ಇಟ್ ಡಸಂಟ್ ಲೀವ್ ನೀದರ್ ಟು ಕರ್ಮ ಆ್ಯಂಡ್ ನಾಟ್ ಟು ಕರ್ತೃ. ಇಟ್ ಈಸ್ ಇಂಡಿಪೆಂಡೆಂಟ್. ಅದು ಹೇಳಿಬಿಡುತ್ತೆ, ಐ ಸ್ಟೇ ಆಲ್ವೇಸ್ ವಿತ್ ಆತ್ಮನೇಪದಿ ಪ್ರಥಮ ಪುರುಷ ಏಕವಚನ ಅಂತ ಹೇಳಿಬಿಡ್ತದೆ. ನಾನು ಕರ್ತೃ ಮಾತು ಕೇಳಲ್ಲ, ಕ್ರಿಯಾ ಮಾತು ಕೇಳಲ್ಲ. ನಾನು ಯಾವಾಗಲೂ ಆತ್ಮನೇಪದಿಯಲ್ಲಿ ಪ್ರಥಮ ಪುರುಷ ಏಕವಚನದಲ್ಲೇ ಇರ್ತೀನಿ ಅಂತ ಹೇಳ್ತು. ಗೊತ್ತಾದ? ದಿಸ್ ಈಸ್ ಅಬೌಟ್ ಭಾವ್ಯ ಪ್ರಯೋಗ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಕರ್ತರಿ ಪ್ರಯೋಗ ಸಕರ್ಮಕ ಆ್ಯಸ್ ವೆಲ್ ಆಸ್ ಅಕರ್ಮಕ. ಸಕರ್ಮಕ ಧಾತು ಆ್ಯಂಡ್ ಅಕರ್ಮಕ ಧಾತು ಎರಡನ್ನೂ ನಾವು ಉಪಯೋಗಿಸ್ತೀವಿ. ಏನು ಸಕರ್ಮಕ ಅಂದರೆ ಟ್ರಾನ್ಸಿಟಿವ್ ವರ್ಬ್. ಅಕರ್ಮಕ ಮೀನ್ಸ್ ಇಂಟ್ರಾನ್ಸಿಟಿವ್ ವರ್ಬ್. ಟ್ರಾನ್ಸಿಟಿವ್ ಅಂದರೆ ಸೆಂಟೆನ್ಸ್ ವಿತ್ ಆಬ್ಜೆಕ್ಟ್, ಇಂಟ್ರಾನ್ಸಿಟಿವ್ ಅಂದರೆ ಸೆಂಟೆನ್ಸ್ ವಿದೌಟ್ ಆಬ್ಜೆಕ್ಟ್. ನೆನ್ಪಿಟ್ಕೊಳ್ರಿ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಸಕರ್ಮಕ ಅಂತಂದರೆ ಕರ್ಮಪದ ಯುಕ್ತವಾಗಿ ಇರುತ್ತೆ. ಅಕರ್ಮಕ ಅಂತಂದರೆ ಕರ್ಮಪದ ಇಲ್ಲದೆ ಇದ್ರೂ ನಡೆಯುತ್ತೆ. ಕರ್ಮಣಿಯಲ್ಲಿ ಓನ್ಲಿ ಸಕರ್ಮಕ. The word itself says that ಕರ್ಮಣಿ, ಕರ್ಮ ನಂಗೆ ಬೇಕೇ ಬೇಕು. ಸಕರ್ಮಕ, ಕರ್ಮಣಿ ಪ್ರಯೋಗದಲ್ಲಿ ಸಕರ್ಮಕ, ಕರ್ಮ ಬೇಕೇ ಬೇಕು. ವಿದೌಟ್ ಕರ್ಮ ವಿಲ್ ನಾಟ್ have any sentence. ಭಾವಿ ಪ್ರಯೋಗ ಮೀನ್ಸ್ ಓನ್ಲಿ ಅಕರ್ಮಕ. ಇನ್ ಭಾವ್ಯ ಪ್ರಯೋಗ ಓನ್ಲಿ ಅಕರ್ಮಕ. ಐ ರಿಪೀಟ್, ಕರ್ತರಿ ಇಟ್ಸ್ ಫ್ಲೆಕ್ಸಿಬಲ್. ಸಕರ್ಮಕ ಆ್ಯಂಡ್ ಅಕರ್ಮಕ. ಕರ್ಮಣಿ ಓನ್ಲಿ ಸಕರ್ಮಕ. ಭಾವೆ ಓನ್ಲಿ ಅಕರ್ಮಕ. ಓಕೆ, ಐ ರಿಪೀಟ್, ವಾಟ್ ಇಸ್ ದ ರೂಲ್ ಆಫ್ ಕರ್ತರಿ? ಕರ್ತೃಪದಂ ಪ್ರಥಮ ವಿಭಕ್ತಿ, ಕರ್ಮಪದಂ ದ್ವಿತೀಯ ವಿಭಕ್ತಿ, ಕ್ರಿಯಾಪದಂ ಕರ್ತೃಪದಾನುಗುಣಂ ಪರಸ್ಮೈಪದೀಂ ವಾ ಆತ್ಮನೇಪದಿನಂ ವಾ ಭವತಿ. ನೆಕ್ಸ್ಟ್ ಕರ್ಮಣಿ ಪ್ರಯೋಗ. ಕರ್ತೃಪದಂ ತೃತೀಯ ವಿಭಕ್ತ್ಯಂತಂ, ಕರ್ಮಪದಂ ಪ್ರಥಮ ವಿಭಕ್ತ್ಯಂತಂ, ಕ್ರಿಯಾಪದಂ ಕರ್ಮಪದಾನುಗುಣಂ. ಕ್ರಿಯಾಪದ ಕರ್ಮಪದಕ್ಕೆ ಅನುಸಾರವಾಗಿ ಇರುತ್ತೆ. ಭಾವಿ ಪ್ರಯೋಗೆ ಕರ್ತೃಪದಂ ತೃತೀಯ ವಿಭಕ್ತ್ಯಂತಂ, ಕರ್ಮಪದಂ ನ ಭವತಿ ಆ್ಯಂಡ್ ಕ್ರಿಯಾಪದಂ ಆತ್ಮನೇಪದಿ ಏವ ಆತ್ಮನೇಪದಿ ಪ್ರಥಮ ಪುರುಷ ಏಕವಚನಾಂತಮೇವ ಭವತಿ. ಹೌಎವರ್ ಇಟ್ ಮೇ ಬಿ ದ ಸಬ್ಜೆಕ್ಟ್, ಎಷ್ಟೇ ಇರಲಿ ಸಬ್ಜೆಕ್ಟು, ದ ನಂಬರ್ ವಿಲ್ ಬಿ ಮೋರ್ ಇದ್ರೂ ಕೂಡ ಇಟ್ ಸ್ಟ್ಯಾಂಡ್ಸ್ ಇನ್ ಪ್ರಥಮ ಪುರುಷ ಏಕವಚನ, ದಟ್ಟು ಇನ್ ಆತ್ಮನೇಪದಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತು ತಾನೆ? ಸೊ ಈ ಒಂದು ರೂಲ್ನ ನೆನ್ಪಿಟ್ಕೊಳ್ರಿ. ಇದರಲ್ಲಿ ಏನು ಇನ್ನೂ ನನಗೆ ಮ್ಯಾಥಮೆಟಿಕಲ್ ಆಗಿ ನಾನು ಹೇಳಬೇಕಂತಂದರೆ, ಐ ರಬ್ ದಿಸ್ ಥ್ರೂ ನಂಬರ್ ಹೇಳಬೇಕಂತಂದರೆ, ಕರ್ತರಿ ಥ್ರೂ ನಂಬರ್ ಹೇಳಬೇಕಂತಂದರೆ ಏನು ಮಾಡಬೇಕು? ನಾನು ಪ್ರಥಮ ವಿಭಕ್ತಿಯಲ್ಲಿರೋದನ್ನು, ಇದು 1 2 ಇರುತ್ತೆ. ಕರ್ಮಣಿ 3 1 ಇರುತ್ತೆ. ಗೊತ್ತಾಯ್ತಾ? ಕರ್ತೃಪದ ಪ್ರಥಮ, ಕರ್ಮಪದ ದ್ವಿತೀಯ, ಕರ್ತೃಪದ ತೃತೀಯ, ಕರ್ಮಪದ ಪ್ರಥಮ. ಇದನ್ನು ನಾವು ಚೇಂಜ್ ಮಾಡೋದು ಹೇಗೆ ಚೇಂಜ್ ಮಾಡೋದು? ಕರ್ತೃವು ಏನು ಮಾಡಬೇಕು? 3, ಗೊತ್ತಾಯ್ತಾ? ಆಮೇಲೆ 1 ಅಂತ ಮಾಡಬೇಕು. ಇಲ್ಲಿ ಏನು ಮಾಡಬೇಕು ನಾವು? 1 2 ತೃತೀಯದಲ್ಲಿರೋದನ್ನು ಏಕವಚನ ಮಾಡ್ತೀವಿ, ಪ್ರಥಮ ಮಾಡ್ತೀವಿ, ಪ್ರಥಮ ಇರೋದು ದ್ವಿತೀಯ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಇದು ಕರ್ಮಣಿ ಅಂದರೆ ಭಾವೆ ಅಂದರೆ, ಭಾವೆನಲ್ಲಿ ಏನು ಮಾಡ್ತೀವಿ? ತೃತೀಯ ವಿಭಕ್ತಿ, ಕರ್ಮಪದ ಇರೋದೇ ಇಲ್ಲ, ಬರೀ 3 ಅಷ್ಟೇ. ಅದನ್ನು ನಾವು ಅಕರ್ಮಕಕ್ಕೆ ಚೇಂಜ್ ಮಾಡಬೇಕಂದ್ರೆ ಏನು ಮಾಡ್ತೀವಿ? ನಾವು ಇದನ್ನು 1 0 ಮಾಡ್ತೀವಿ. ಹೇಗೆ 1 0? ವೆನ್ ದ ಸೆಂಟೆನ್ಸ್ ಇಸ್ ಇನ್ ಭಾವೆ, ಫಾರ್ ಎಕ್ಸಾಂಪಲ್ ಐ ರೈಟ್ ಹಿಯರ್ ಸಹ ವದತಿ,
ತೇನ ವದ್ಯತೆ, ತೇನ ಉಕ್ತೆ, ತೇನ ಉಕ್ತೆ ಅಂತ, ತೇನ ಅಂತ ಇದೆ, ತೃತೀಯ ವಿಭಕ್ತಿಯಲ್ಲಿದೆ. ತೃತೀಯ ಆಬ್ಜೆಕ್ಟ್ ಇಲ್ಲ, ಅವನಿಂದ ಹೇಳಲ್ಪಡುತ್ತದೆ, ಟೋಲ್ಡ್ ಬೈ ಹಿಮ್ ಅಂತ ತೊಗೊಳ್ತೀವಿ. ಸೊ ಇದು ಆತ್ಮನೇಪದಿಯಲ್ಲಿದೆ ನೋಡಿ. ತೇ ಏತೆ ಅಂತೆ, ವದತಿ ವದತಃ ವದಂತಿ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಇದನ್ನು ನಾನು, ಇದು ಅಕರ್ಮಕ. ಓಕೆ, ನಾನು ಹೇಳಿದ್ನಲ್ಲ ಭಾವ್ಯ ಪ್ರಯೋಗದಲ್ಲಿ ಅಕರ್ಮಕ ಅಂತ. ಈಗ ಅಕರ್ಮಕ ಕರ್ತರಿಯಲ್ಲಿ ನೋಡೋಣ. ಸಹ ವದತಿ. ಫ್ಲೆಕ್ಸಿಬಲ್ ಅಂತ ಹೇಳಿದ್ನಲ್ಲ ನಾನು, ಕರ್ತರಿ ಪ್ರಯೋಗ ಇಸ್ ಫ್ಲೆಕ್ಸಿಬಲ್. ವಿ ಫೈಂಡ್ ಸಕರ್ಮಕ ಆಸ್ ವೆಲ್ ಆಸ್ ಅಕರ್ಮಕ. ಆಬ್ಜೆಕ್ಟ್ ಇರೋ ಸೆಂಟೆನ್ಸನ್ನು ನೋಡ್ತೀವಿ, ಆಬ್ಜೆಕ್ಟ್ ಇಲ್ಲದೇ ಇರೋ ಸೆಂಟೆನ್ಸನ್ನು ನೋಡ್ತೀವಿ ಅಂತ ಹೇಳಿದೆ ನಾನು. ಸೊ ಇದು ಆಬ್ಜೆಕ್ಟ್ ಇಲ್ಲದೇ ಇರೋ ಸೆಂಟೆನ್ಸು. ಇಲ್ಲೇನು ಮಾಡಿದ್ವಿ, ಕ್ವಶನ್ ಮಾರ್ಕ್ ಇದು. ಸೊ ಸಹ ವದತಿ ಅಂತ ಆಯಿತು. ಇದು ನಂಬರ್ಸ್ ಪ್ರಕಾರ ನೀವು ನೋಡ್ಕೋಬೇಕಾದ್ರೆ ಯು ಕ್ಯಾನ್ ರೈಟ್ ಒನ್ ಅಂದರೆ ಸಬ್ಜೆಕ್ಟು, 2 ಅಂದರೆ ಆಬ್ಜೆಕ್ಟು, ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ದಿಸ್ ಇಸ್ ಟು ಬಿ ಚೇಂಜ್ಡ್ ಇನ್ object and subject. Okay, then this is subject and object, object and subject. ಇದು ಸಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ಲ, ಇದನ್ನು ಸಬ್ಜೆಕ್ಟ್. ಅರ್ಥ ಆಗ್ತಿದೆಯಾ? ಇಷ್ಟನ್ನ ಈಗ ಎಕ್ಸಾಂಪಲ್ಸ್ ನೋಡೋಣ. ಆ್ಯಂಡ್ ಡೋಂಟ್ ಕೀಪ್ ಅಸೈಡ್ ದ ರೂಲ್ನ ಯು ಹ್ಯಾವ್ ಟು ಫಾಲೋ. ಪ್ರತಿಯೊಂದು ಎಕ್ಸಾಂಪಲ್ ಬರೆದಾಗಲೂ ನೀವು ರೂಲ್ನ ಫಾಲೋ ಮಾಡ್ತಾರೆ. ಬಿಕಾಸ್ ಇಲ್ಲಿ ನಾನು ಹೆಚ್ಚಾಗಿ ಬರೆದೆ ಅಂತಂದರೆ ಇಟ್ ಈಸ್ ನಾಟ್ ವಿಸಿಬಲ್ ಫಾರ್ ಯು. ಸೊ ಐ ಆಮ್ ರೈಟಿಂಗ್ ಇನ್ ದ ಓನ್ಲಿ ಇನ್ ದಿಸ್ ಫ್ರಮ್ ಹಿಯರ್ ಟು ಹಿಯರ್, ದಿಸ್ ಪೋರ್ಷನಲ್ಲಿ ಮಾತ್ರ ನಾನು ಬರಿತಾ ಇದ್ದೀನಿ. ಎಕ್ಸ್ಟ್ರಾ ನಾನು ಫ್ರಮ್ ದೇರ್ ಟು ಹಿಯರ್ ಬಂದರೆ ಕ್ಯಾಮ್ರಾ ವಿಲ್ ನಾಟ್ ಕವರ್. ಸೊ ಅದರಿಂದ ಇಟ್ ಈಸ್ ನಾಟ್, ಪ್ರಾವಿಷನ್ ಈಸ್ ನಾಟ್ ದೇರ್ ಟು ರೈಟ್ ದ ಹೋಲ್ ಬೋರ್ಡ್. So let us see one by one examples of all the three, Kartari, Karmani and Bhave. I'll write Kartari. Let me start from here. Here I'll write Kartari. Kartari, one example. Ramaha phalam ಖಾದತಿ. ರಾಮನು ಹಣ್ಣನ್ನು ತಿನ್ನುತ್ತಾನೆ. ರಾಮಃ ಫಲಂ ಖಾದತಿ. ವಾಟ್ ಈಸ್ ದ ಸಬ್ಜೆಕ್ಟ್? ಸಬ್ಜೆಕ್ಟ್ ಅಂದರೆ ಆ್ಯಕ್ಷನ್ ಪರ್ಫಾರ್ಮರ್. ರಾಮನು ಹಣ್ಣನ್ನು ತಿನ್ನುತ್ತಾನೆ. ಹಣ್ಣು ತಿನ್ನಕ್ಕೆ ಕೆಲಸ ಮಾಡೋನು ಯಾರು? ರಾಮ. ಸೊ ರಾಮ ವಿಲ್ ಬಿಕಮ್ ಕರ್ತೃ. ಏನನ್ನು ತಿಂತಾ ಇದ್ದಾನೆ? ಹಣ್ಣು. ಹಣ್ಣು ಅನ್ನೋದು ಕರ್ಮ. ಖಾದತಿ ಅನ್ನೋದೇನು? ಕ್ರಿಯಾ. ವಿಚ್ ಶೋಸ್ ದ ಆ್ಯಕ್ಷನ್, ದಟ್ ಈಸ್ ಕ್ರಿಯಾ. ಈಗ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ರಾಮಃ, ರಾಮಃ, ರಾಮೌ, ರಾಮಾಹ. ರಾಮಃ, ರಾಮೌ, ರಾಮಾಹ. ರಾಮ ಯಾವ ವಿಭಕ್ತಿಯಲ್ಲಿದೆ? ರಾಮ ಅನ್ನೋದು ಯಾವ ವಿಭಕ್ತಿಯಲ್ಲಿದೆ? ಪ್ರಥಮ ವಿಭಕ್ತಿ. ಓಕೆ, ಸೊ ಕರ್ತೃ ಶುಡ್ ಬಿ ಇನ್ ಪ್ರಥಮ ಅಂತ ಹೇಳಿದರು ಕರ್ತರಿ ಪ್ರಯೋಗದಲ್ಲಿ. ಜಸ್ಟ್ ಲುಕ್ ಎಟ್ ದ ರೂಲ್. ಕರ್ತೃ ಪ್ರಥಮ ವಿಭಕ್ತಿಯಲ್ಲಿದೆಯಾ? ಎಸ್. ರಾಮಃ, ರಾಮೌ, ರಾಮಃ. ವಚನ ಹೇಳ್ತಿಲ್ಲ ನಾನು, ವಿಭಕ್ತಿ ಅಷ್ಟೇ ನೋಡ್ರಿ. ಏಕವಚನ ಆಗ್ಬೋದು, ದ್ವಿವಚನ ಆಗ್ಬೋದು, ಬಹುವಚನ ಆಗ್ಬೋದು. ಅದಷ್ಟು ನಾವು ಪ್ರಥಮ ವಿಭಕ್ತಿ ಅಂತಲೇ ಹೇಳ್ತೀವಿ. ಸೊ ರಾಮ ಇಸ್ ಇನ್ ಪ್ರಥಮ ವಿಭಕ್ತಿ. ಹಣ್ಣನ್ನು, ರಾಮನು, ಉ ಸೇಸ್ ಪ್ರಥಮ ಸೇಸ್ ಉ. ಹಣ್ಣನ್ನು, ಅನ್ನು ದ್ವಿತೀಯ ವಿಭಕ್ತಿ ಸೇಸ್ ಅನ್ನು. ಹಣ್ಣನ್ನು. ಫಲಂ ಫಲೇ ಫಲಾನಿ. ವನಂ ವನೇ ವನಾನಿ. ಫಲಂ ಇಸ್ ನಪುಂಸಕಲಿಂಗ. ಸೊ ಯು ಹ್ಯಾವ್ ಟು ರೆಫರ್ ನಪುಂಸಕಲಿಂಗ ಶಬ್ದ. ಫಲಂ ಫಲೇ ಫಲಾನಿ. ಫಲಂ ಫಲೇ ಫಲಾನಿ. ವನಂ ವನೇ ವನಾನಿ. ವನ ಶಬ್ದ ಕಲ್ತ್ರಿ ಅಂದರೆ ನೀವು ನಪುಂಸಕಲಿಂಗ ಶಬ್ದ ಆಕಾರ ಅಂತ ಎಲ್ಲ ಮಾಡ್ಬೋದು ಅಂತ ಹೇಳಿದ್ದೆ ನಾನು. ಸೊ ಫಲಂ ಫಲೇ ಫಲಾನಿ ಪ್ರಥಮ ವಿಭಕ್ತಿನೂ ಸೇಮ್ ಬರುತ್ತೆ. ಫಲಂ ಫಲೇ ಫಲಾನಿ ದ್ವಿತೀಯ ವಿಭಕ್ತಿನೂ ಸೇಮೇ ಬರುತ್ತೆ. ಹಣ್ಣನ್ನು, ಎಷ್ಟು ಹಣ್ಣು ತಿಂತಾ ಇದ್ದಾನೆ? ಒಂದೇ ಹಣ್ಣು. ಸೊ ಫಲಂ ದ್ವಿತೀಯ ವಿಭಕ್ತಿ ತೊಗೊಂಡಿದ್ದೀವಿ. ಅರ್ಥ ಆಗ್ತಿದೆ ಹೇಳೋದು? ಖಾದತಿ. ಖಾದತಿ ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ನೀವು. ಇದು ಯಾವ ಲಕಾರದಲ್ಲಿದೆ? ಪ್ರೆಸೆಂಟ್ ಟೆನ್ಸ್, ಲಟ್ ಲಕಾರದಲ್ಲಿದೆ. ಲಟ್ ಲಕಾರ ಫಾರ್ಮುಲಾ ಏನು? ಯಾವ ಲಕಾರ ಇರುತ್ತೆ ಆ ಲಕಾರದ ಫಾರ್ಮುಲಾ ಬರ್ಕೊಂಬಿಡ್ರಿ. ಬ್ಲೈಂಡ್ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರಫ್ ವರ್ಕಿಗೆ. ತಿ ತಹ ಅಂತಿ. ಸಿ ಥಹ ಥ. ಆಮಿ ಆವಹ ಆಮಹ.
ಹೌದಾ? ಇದು ಪರಸ್ಮೈಪದಿ ಫಾರ್ಮುಲಾ. ಪ ಅಂತ ಬರೆದ್ರೆ ಪರಸ್ಮೈಪದಿ ಫಾರ್ಮುಲಾ. ಆತ್ಮನೇಪದಿ ಫಾರ್ಮುಲಾ ಏನು? ತೇ, ಏತೆ, ಅಂತೆ. ಸೇ, ಏಥೆ, ಅಧ್ವೆ. ಯೇ, ಆವಹೆ, ಆಮಹೆ. ದಿಸ್ ದ ಆತ್ಮನೇಪದಿ ಫಾರ್ಮುಲಾ. ಸೇಮ್ ಲಕಾರದ್ದು. ನಾನು ಲಟ್ಲಕಾರ ತೊಗೊಂಡಿರೋದು, ಅದರಿಂದ ನಾನು ಲಟ್ಲಕಾರ ಪರಸ್ಮೈಪದಿ ಆಸ್ ವೆಲ್ ಆಸ್ ಆತ್ಮನೇಪದಿ ಎರಡೂ ಬರೆದಿದ್ದೀನಿ. ಓಕೆ. ಸೊ ರಾಮ ಫಲಂ ಖಾದತಿ, ರಾಮನು ಹಣ್ಣನ್ನು ತಿನ್ನುತ್ತಾನೆ. ಇದು ರೂಲ್ ಪ್ರಕಾರ ಕರೆಕ್ಟ್ ಇದೆ. ಡಿಡ್ ಯು ಚೆಕ್ ಯುವರ್ ರೂಲ್ ಇನ್ ಯೋರ್ ಬುಕ್? ರಾಮ ಇಸ್ ಇನ್ ಪ್ರಥಮ ವಿಭಕ್ತಿ, ಫಲಂ ಇಸ್ ಇನ್ ದ್ವಿತೀಯ ವಿಭಕ್ತಿ, ಕ್ರಿಯಾ ಡಿಪೆಂಡಿಂಗ್ ಆನ್ ಕರ್ತೃ ಅಂತ ಹೇಳಿದ್ರು. ಅದು ನನಗನ್ಸುತ್ತೆ ನಿಮಗೆ ಅರ್ಥ ಆಗಿಲ್ಲ. ಹೆಂಗೆ ಡಿಪೆಂಡ್ ಆಗಿದೆ? ವಾಟ್ ಈಸ್ ದ ನಂಬರ್ ಆಫ್ ರಾಮ ಹಿಯರ್? ರಾಮ, ರಾಮೌ, ರಾಮ. ರಾಮ ಇಸ್ ಇನ್ ವಿಚ್ ವಚನ? ಯಾವ ವಚನ? ಕಸ್ಮಿನ್ ವಚನೆ ಅಸ್ತಿ? ಪ್ರಥಮ ವಿಭಕ್ತಿ ಏಕವಚನೆ ಅಸ್ತಿ. ಏಕವಚನ ಮೀನ್ಸ್ ಏಕವಚನ, ದ್ವಿವಚನ, ಬಹುವಚನ. ರಾಮ ಇಸ್ ವಾಟ್? ನೌನ್. ನೌನ್ ಮೀನ್ಸ್ ಪ್ರಥಮ ಪುರುಷ ಓನ್ಲಿ. ತೀನೇ ತಗೋಬೇಕು. ಖಾದತಿ. ಇಫ್ ಐ ಟೇಕ್ ರಾಮೌ, ಇಬ್ಬರು ರಾಮ. ಇಲ್ಲಿ ಒಬ್ಬರು ರಾಮನು ಹಣ್ಣನ್ನು ತಿನ್ನುತ್ತಾನೆ. ಇಲ್ಲಿ ಇಬ್ಬರು ಬಂದರು, ರಾಮಬ್ಬರು ಹಣ್ಣನ್ನು ಖಾದತಿ ಇರೋದು ಏನಾಗುತ್ತೆ? ಯು ಹ್ಯಾವ್ ಟು ಶಿಫ್ಟ್ ಟು ದ್ವಿವಚನ. ಸೊ ಖಾದತಃ. ಕ್ರಿಯಾ ಲಿಸನ್ಸ್ ಟು ಕರ್ತೃ ಅಂತ ಹೇಳಿದಾರಲ್ಲ, ಅದರಿಂದ ವೆನ್ ಕರ್ತೃ ಇಸ್ ಇನ್ ಏಕವಚನ, ಕ್ರಿಯಾ ವಿಲ್ ಆಲ್ಸೋ ಬಿ ಇನ್ ಏಕವಚನ. ವೆನ್ ಕರ್ತೃ ಇಸ್ ಇನ್ ದ್ವಿವಚನ, ಕ್ರಿಯಾ ವಿಲ್ ಆಲ್ಸೋ ಬಿ ಇನ್ ದ್ವಿವಚನ. ಇಫ್ ದ ಕರ್ತೃ ಸ್ಟ್ಯಾಂಡ್ಸ್ ಇನ್ ಬಹುವಚನ, ರಾಮ, ರಾಮೌ, ರಾಮ, ಬಹುವಚನ, ಕ್ರಿಯಾ ವಿಲ್ ಆಲ್ಸೋ ಸ್ಟ್ಯಾಂಡ್ ಇನ್ ಬಹುವಚನ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಗ್ತಿದೆಯಾ ಹೇಳೋದು? ನಾನು ಅಂದ್ಕೊಳ್ತೀನಿ ಇಷ್ಟು ಈಸಿಯಾಗಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ವೇ. ಗೊತ್ತಾಗ್ತಿದೆಯಾ? ಸೊ ರಾಮ ಫಲಂ ಖಾದತಿ, ರಾಮ ಒಬ್ಬ ಇದ್ದಾನೆ, ಅದರಿಂದ ನಾನು ತಿ ಅಂತ ತೊಗೊಂಡ್ರೆ. ಕ್ರಿಯಾ ಈಸ್ ಲಿಸನಿಂಗ್ ಟು ಕರ್ತೃ, ತಿ ತೊಗೊಂಡೆ. ದೆನ್ ರಾಮೌ ಐ ಶಿಫ್ಟೆಡ್ ಟು ದ್ವಿವಚನ, ಸೊ ತಹ. ರಾಮ ಬಹುವಚನ, ಸೊ ಅಂತಿ ಏನಾಗುತ್ತೆ? ಖಾದಂತಿ ಅಂತ ಬರುತ್ತೆ. ಅರ್ಥ ಆಗ್ತಿದೆಯಾ? ದೆನ್ ವೈ ಓನ್ಲಿ ದಿಸ್? ವೈ ಕಾಂಟ್ ವಿ ಟೇಕ್ ದಿಸ್ ಮಧ್ಯಮ ಪುರುಷ ಆ್ಯಂಡ್ ಉತ್ತಮ ಪುರುಷ? ಯಾಕೆ ತಗೋಬಾರ್ದು? ಬಿಕಾಸ್ ರಾಮ ಪರ್ಫಾರ್ಮರ್ ಯಾರು? ರಾಮ. ರಾಮ ಇಸ್ ವಾಟ್? ಇಟ್ಸ್ ಅ ನೌನ್. ನಾಮಪದ ಅಥವಾ ಸರ್ವನಾಮ ಪದಗಳು ಬಂತು ಅಂದರೆ ಪ್ರಥಮ ಪುರುಷನೇ ಫಾಲೋ ಮಾಡಬೇಕು. ವಿ ಡೋಂಟ್ ಗೋ ಫಾರ್ ಮಧ್ಯಮ ಪುರುಷ ಆ್ಯಂಡ್ ಉತ್ತಮ ಪುರುಷ. ಅರ್ಥ ಆಯ್ತಾ ತಾನೆ? ಈಗ ಅರ್ಥ ಆಯಿತು ನಿಮಗೆ. ನೆಕ್ಸ್ಟ್ ಶಾಲ್ ವಿ ಮೂವ್ ಟು ಕರ್ಮಣಿ? ಎಸ್, ಇದು ಸೆಂಟೆನ್ಸ್ ಇಲ್ಲೇ ಇರಲಿ. ನೆಕ್ಸ್ಟ್ ಈಗ ಕರ್ಮಣಿ ಬರಿತೀನಿ ನಾನು. ವಾಟ್ ಇಸ್ ಕರ್ಮಣಿ ಸೇ? ಕರ್ತೃ ಶುಡ್ ಬಿ ಇನ್ ತೃತೀಯ. ಕರ್ತೃ ಶುಡ್ ಬಿ ಇನ್ ತೃತೀಯ. ಶಬ್ದ ಗೊತ್ತಿಲ್ಲ ಅನ್ನೋರು ಶಬ್ದ ಟೇಬಲ್ ತೆಗೆದಿಟ್ಕೊಳ್ಳಿ. ಶಬ್ದ ನಮಗೆ ಗೊತ್ತಿದೆ, ಗೊತ್ತಿರಲೇಬೇಕು. ಯಾಕಂದರೆ ನಾನು ಪ್ರತಿದಿನ ಬಂದ ಮೇಲೆ ಶಬ್ದಗಳನ್ನೇ ಹೇಳಿಸ್ತಾ ಇದ್ದೀನಿ ನಿಮಗೆ. ಐ ಯೂಸ್ ಟು ಸೇ ಶಬ್ದಾಸ್ ಫ್ರಮ್ ಯು every day I used to say this, so I made you perfect. I hope that you are perfect with those shabdas and all. ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀವಿ ಅಂದರೆ ಐ ಕಾಂಟ್ ಹೆಲ್ಪ್. ನಾನು ಲಾಸ್ಟ್ ಇಯರ್ ಹೇಳಿದ್ದೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಡ್ಯೂರಿಂಗ್ ಹಾಲಿಡೇಸ್ ಆಲ್ಸೋ ಅಂತ ಹೇಳಿದ್ದೆ ನಾನು. ಸೊ ಗೊತ್ತಿಲ್ಲದಿರೋರು ಶಬ್ದ ಟೇಬಲ್ ತೆಕ್ಕೊಳ್ರಿ, ರಾಮ ಶಬ್ದ ತೆಕ್ಕೊಳ್ರಿ. ಸೊ ವಾಟ್ ಡಸ್ ಕರ್ಮಣಿ ಪ್ರಯೋಗ ಸೇ? ಕರ್ತೃ ಶುಡ್ ಬಿ ಇನ್ ತೃತೀಯ ಅಂತ ಹೇಳಿದ್ದಾರೆ. ಸೊ ತೃತೀಯ ವಿಭಕ್ತಿ ಏನು ಬರುತ್ತೆ ರಾಮ ಶಬ್ದದಲ್ಲಿ? ರಾಮೇಣ ರಾಮಾಭ್ಯಾಂ ರಾಮೈಹಿ. ರೈಟ್? ರಾಮೇಣ ರಾಮಾಭ್ಯಾಂ ರಾಮೈಹಿ ಇದೆ ತಾನೆ? ಸೊ ರಾಮೇಣ, ವೈ ವಿ ಶುಡ್ ಟೇಕ್ ರಾಮೇಣ? ಬಿಕಾಸ್ ರಾಮ ಇಸ್ ಇನ್ ಏಕವಚನ. ಸೊ ರಾಮ ಏಕವಚನದಲ್ಲಿರೋದ್ರಿಂದ ನೀವೇನು ಮಾಡಬೇಕು? ರಾಮೇಣ ಅಂತಾನೆ ತಗೋಬೇಕು. ಅಕಸ್ಮಾತ್ ರಾಮವಿದ್ರೆ ಏನು ಮಾಡಬೇಕು? ದ್ವಿವಚನ ಶಿಫ್ಟ್ ಆಗ್ರಿ. ರಾಮಾಭ್ಯಾಂ. ಬಹುವಚನ ಇತ್ತು ಅಂದರೆ ನೀವೇನು ಮಾಡ್ತೀರಾ? ರಾಮೈಹಿ. ಅರ್ಥ ಆಗ್ತಿದೆ ತಾನೆ? ಸೊ ರಾಮೇಣ ರಾಮಾಭ್ಯಾಂ ರಾಮೈಹಿ. ರಾಮ, ರಾಮೌ, ರಾಮ ಪ್ರಥಮ ವಿಭಕ್ತಿ, ತೃತೀಯ ರಾಮೇಣ ರಾಮಾಭ್ಯಾಂ ರಾಮೈಹಿ. ಓಕೆ, ಕರ್ತೃ ಇಸ್ ಓವರ್. ನೆಕ್ಸ್ಟ್ ಕರ್ಮ. ಲುಕ್ ಎಟ್ ಕರ್ಮ. ಕರ್ಮ ಶುಡ್ ಬಿ ಇನ್ ಯಾವ ವಿಭಕ್ತಿ? ಪ್ರಥಮ ವಿಭಕ್ತಿ ಅಂತ ಹೇಳಿದ್ದಾರೆ. ಹೌದಾ?
ಪ್ರಥಮ ಇದನ್ನು ಯಾವ ವಿಭಕ್ತಿಯಲ್ಲಿ ತೊಗೊಂಡಿದ್ದೀವಿ, ಹಣ್ಣನ್ನು ದ್ವಿತೀಯ ವಿಭಕ್ತಿಯಲ್ಲಿ ತೊಗೊಂಡಿವಿ. ಸೊ ಟೇಕ್ ಔಟ್ ದಿಸ್ ವನ ಶಬ್ದ. ಫಲ ಅಂದರೆ ವನ, ನಪುಂಸಕಲಿಂಗ ಶಬ್ದನೇ. ವನ ಶಬ್ದ ತೆಗೀರಿ. ಸೊ ವನ ಶಬ್ದ ತೆಗೆದುಬಿಟ್ಟು ಅದರಲ್ಲಿ ವಾಟ್ ಇಸ್ ಪ್ರಥಮ ವಿಭಕ್ತಿ, ವಾಟ್ ಇಸ್ ಪ್ರಥಮ ವಿಭಕ್ತಿ ದೇರ್, ವನಂ ವನೆ ವನಾನಿ. ಐ ಹ್ಯಾವ್ ಟೋಲ್ಡ್ ಯು ಪ್ರಥಮ ಆ್ಯಂಡ್ ದ್ವಿತೀಯ ವಿಭಕ್ತಿ ವಿಲ್ ಬಿ ಸೇಮ್. ವನಂ ವನೆ ವನಾನಿ, ವನಂ ವನೆ ವನಾನಿ. ಸೊ ಟೇಕ್ ಇಟ್ ಫಲಂ ಓನ್ಲಿ. ಓಕೆ, ನೆಕ್ಸ್ಟ್ ಖಾದತಿ ಇಸ್ ದೇರ್. ವಾಟ್ ಇಸ್ ದ ರೂಲ್ ಆಫ್ ಕ್ರಿಯಾಪದ ಇನ್ ಆತ್ಮನೇಪದಿ? ಖಾದತಿ, ದ ವರ್ಬ್ ಶುಡ್ ಲಿಸನ್ಸ್ ಟು ಕರ್ಮ. ವರ್ಬ್ ಲಿಸನ್ಸ್ ಟು ಕರ್ಮ ಅಂತ ಹೇಳಿದೆ. ಸೊ ಕರ್ಮ, ವಾಟ್ ಇಸ್ ದ ನಂಬರ್ ಆಫ್ ಆಬ್ಜೆಕ್ಟ್? ಫಲಂ ಫಲೇ ಫಲಾನಿ, ಓನ್ಲಿ ಒನ್ ಇಸ್ ದೇರ್. ಸೊ ಆತ್ಮನೇಪದಿ ವಾಟ್ ಇಸ್ ದ ಫಾರ್ಮುಲಾ? ಫಲಂ ಅನ್ನೋದೇನು? ನೌನ್. ನೌನ್ ಅಂದರೆ ಪ್ರಥಮ ಪುರುಷ. ತೇ, ಖಾದತಿ ಇರೋದೇನಾಯಿತು? ಖಾದ್ಯತೆ. ಓಕೆ, ಇಫ್ ಐ ಚೇಂಜ್ ದ ನಂಬರ್ ಆಫ್ ಆಬ್ಜೆಕ್ಟ್ಸ್, ಫಲಂ ಫಲೇ ಫಲಾನಿ. ಫಲಂ ಈಸ್ ಟೇಕನ್ ಇನ್ ಏಕವಚನ. ಇಫ್ ಐ ಟೇಕ್ ಫಲೇ, if I take phale, this is in ekavachana, this is in dvivachana. So what should be the verb? Verb listens to karma. ಕ್ರಿಯಾಪದ ಕರ್ಮದ ಮಾತನ್ನು ಕೇಳುತ್ತೆ ಅಂತ ಹೇಳಿದೆ. ಸೊ ಕರ್ಮ ಇಸ್ ಇನ್ ದ್ವಿವಚನ. ಅಂದರೆ ವಾಟ್ ಇಸ್ ದ್ಯಾಟ್? ತೇ ಏತೆ. ಏತೆ ಮೀನ್ಸ್ ವಾಟ್? ಖಾದ್ಯೇತೆ. ಇನ್ ಅ ವೆರಿ ಫಲೆ, ಕ್ರಿಯಾ ಲಿಸನ್ಸ್ ಟು ಕರ್ಮಪದ. ಕರ್ಮಪದ ವಾಟ್ ಇಸ್ ಇಟ್ಸ್ ನಂಬರ್? ದ್ವಿವಚನ. ಸೊ ದ್ವಿವಚನ ಅಂದ ತಕ್ಷಣ ನೀವು ದ್ವಿವಚನಕ್ಕೆ ಶಿಫ್ಟ್ ಆಗ್ರಿ. ತೇ, ಅಲ್ಲಿ ಏಕವಚನ ಇತ್ತು, ತೇ ತೊಗೊಂಡ್ವಿ. ಈಗ ದ್ವಿವಚನ ಏತೆ ಅಂದರೆ ಖಾದ್ಯೇತೆ. ರಾಮಾಭ್ಯಾಮ್ ಫಲೇ ಖಾದ್ಯೇತೆ. ಅರ್ಥ ಆಯ್ತಾ? ಈಗ ಲೆಟ್ ಮಿ ಚೇಂಜ್ ದ ನಂಬರ್. ಏಕವಚನ ತೊಗೊಂಡ್ವಿ, ದ್ವಿವಚನ ತೊಗೊಂಡ್ವಿ, ಈಗ ಬಹುವಚನ. ಫಲಂ ಫಲೇ ಫಲಾನಿ. ಫಲಂ ಫಲೇ ಫಲಾನಿ. ನೋಡಿ ಈಗ ನಂಬರ್ ಏನಾಯಿತು? ಬಹುವಚನ ಆಯಿತು. ಕ್ರಿಯಾ ಲಿಸನ್ಸ್ ಟು ಕರ್ಮ. ವಾಟ್ ಇಸ್ ಇಟ್ಸ್ ನಂಬರ್? ಬಹುವಚನ. ಸೊ ಶಿಫ್ಟ್ ಟು ಬಹುವಚನ. ಫಲ ಅನ್ನೋದೇನು? ನೌನು. ಸೊ ಇದನ್ನು ಮರ್ತು ಬಿಡಿ. ವೆನ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ನೌನ್, ಇವೆರಡನ್ನು ಮರ್ತು ಬಿಡಬೇಕು. ವೆನ್ ವಿ ಕಮ್ ಟು ಅಸ್ಮತ್ ಶಬ್ದ ಉತ್ತಮ ಪುರುಷ, ವೆನ್ ವಿ ಕಮ್ ಟು ಯುಷ್ಮತ್ ಶಬ್ದ ಉತ್ತಮ ಪುರುಷ. ನೌನು ಪ್ರೊನೌನ್ ಬಗ್ಗೆ ಇದ್ದಾಗ ನಾವು ಬರೀ ಇದನ್ನೇ ತೊಗೋಬೇಕು. ಗೊತ್ತಾಯ್ತಾ? ಸೊ ಅಂತೆ ಏನಾಯ್ತಲ್ಲಿ? ಫಲಾನಿ ಖಾದ್ಯಂತೆ. ಅರ್ಥ ಆಗ್ತಿದೆಯಾ? ಇನ್ ಅ ವೆರಿ ಸಿಂಪ್ಲೆಸ್ಟ್ ವೇ ಐ ಆಮ್ ಎಕ್ಸ್ಪ್ಲೈನಿಂಗ್ ಯು. ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಓಕೆ, ಇನ್ನೊಂದು ಸಲ ರೀಕಾಲ್ ಮಾಡಬೇಕಾ? ರಾಮ ಫಲಂ ಖಾದತಿ. ಓಕೆ, ರಾಮ ಒಂದೇ ಇದೆ, ಅದರಿಂದ ಕ್ರಿಯಾಪದನೂ ಏಕವಚನ. ರಾಮ ಇಬ್ಬರಿದ್ದಾರೆ, ಅದರಿಂದ ಕ್ರಿಯಾಪದನೂ ದ್ವಿವಚನ. ನಾಮಪದದ ಮಾತು ಕೇಳುತ್ತೆ. ನೆಕ್ಸ್ಟು ಬಹುವಚನ ಇದೆ, ಇಲ್ಲೂ ಕೂಡ ಕ್ರಿಯಾಪದ ಯಾವುದ್ರಲ್ಲಿ ತೊಗೊಂಡ್ವಿ? ಬಹುವಚನ ತೊಗೊಂಡ್ವಿ. ನೆಕ್ಸ್ಟ್ ಇನ್ನು ಕರ್ಮಣಿ ಪ್ರಯೋಗದಲ್ಲಿ ಏನು ಮಾಡಿದ್ವಿ? ರಾಮೇಣ ಪ್ರಥಮದಲ್ಲಿರೋದು ಏನು ಮಾಡಿದ್ವಿ? ತೃತೀಯದಲ್ಲಿ ತೊಗೊಂಡ್ವಿ. ಕರ್ತೃ, ದಿಸ್ ಇಸ್ ಕರ್ತೃ. ಕರ್ತೃ, ಕರ್ಮ ಆ್ಯಂಡ್ ಕ್ರಿಯಾ. ಕರ್ತೃವನ್ನು ಏಕವಚನದಲ್ಲಿತ್ತು, ಇಲ್ಲೂ ಏಕವಚನ ತೊಗೊಂಡ್ವಿ. ನೆಕ್ಸ್ಟು ದ್ವಿವಚನ. ಗೊತ್ತಾಗ್ತಿದೆಯಾ? ಸೊ ಕರ್ತೃ ತೃತೀಯ ವಿಭಕ್ತಿಯಲ್ಲಿದೆ, ಕರ್ಮವು ಪ್ರಥಮ ವಿಭಕ್ತಿಯಲ್ಲಿದೆ. ಕ್ರಿಯಾ ಇಸ್ ಡಿಪೆಂಡಿಂಗ್ ಆನ್ ಕರ್ಮ, ನಾಟ್ ಕರ್ತೃ. ಎಷ್ಟಿದೆ? ಹಣ್ಣು ಒಂದೇ, ಅದರಿಂದ ಏಕವಚನ. ನೆಕ್ಸ್ಟು ಇಲ್ಲಿ 2 ಫ್ರೂಟ್ಸಿಗೆ ಬಂದ್ವಿ. ರಾಮರಿಬ್ಬರಿಂದ 2 ಹಣ್ಣುಗಳನ್ನು ತಿನ್ನಲ್ಪಡುತ್ತದೆ ಅಂತ ಬಂದಾಗ 2 ಬಂದಾಗ ಇಲ್ಲಿ ಏನು ಮಾಡಿದ್ವಿ? ದ್ವಿವಚನಕ್ಕೆ ಶಿಫ್ಟ್ ಆದ್ವಿ. ಇಲ್ಲಿ ಫಲಾನಿ ಅಂತ ಬಹುವಚನಕ್ಕೆ ಬಂದ್ವಿ, ಅಲ್ಲೇನು ಮಾಡಿದ್ವಿ? ಖಾದ್ಯ ಅಂತ. ಇಂಪಾರ್ಟೆನ್ಸ್ ಗಿವನ್ ಟು ಕರ್ಮಪದ. ಇನ್ ಕರ್ಮಣಿ ಪ್ರಯೋಗ ಇಂಪಾರ್ಟೆನ್ಸ್ ಟು ಕರ್ಮಪದ, ಇನ್ ಕರ್ತರಿ ಪ್ರಯೋಗೆ ಇಂಪಾರ್ಟೆನ್ಸ್ ಟು ಕರ್ತೃಪದ. ಅಂಡರ್ಸ್ಟೂಡ್? ಅರ್ಥ ಆಯ್ತಾನೆ? ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಎರಡೂ ಅರ್ಥ ಆಯಿತು. ದ ಲಾಸ್ಟ್ ಈಸ್ ಭಾವೇ ಪ್ರಯೋಗ. ತುಂಬ ಸಿಂಪಲ್ ಇದು. ಭಾವೇ ಪ್ರಯೋಗದ ರೂಲ್ ಏನು? ಇದೇ ಎಕ್ಸಾಂಪಲ್ ತೊಗೊಂಡು ನಾನು ಭಾವೇ ತೋರಿಸ್ತೀನಿ. ಭಾವೇ ಪ್ರಯೋಗದ ರೂಲ್ ಏನು? ಕರ್ತೃ ಶುಡ್ ಬಿ ತೃತೀಯ ವಿಭಕ್ತಿ ಅಂತ ಹೇಳಿದ್ದಾರೆ. ಹೌದಾ? ಕರ್ತೃ ತೃತೀಯ ತೊಗೊಳ್ಳೋಣ. ಎಷ್ಟೇ ನಂಬರ್ ಇರಲಿ, ನೀವು ಏಕವಚನ ಆದರೂ ತೊಗೋಬೋದು, ದ್ವಿವಚನ ಆದರೂ ತೊಗೋಬೋದು, ಬಹುವಚನ ತೊಗೋಬೋದು. ಸೊ ಇಲ್ಲಿ ಏನು ಮಾಡಿದೆ? ರಾಮೇಣ ಅಂತ ತೊಗೊಂಡೆ.
ಗೊತ್ತಾಗ್ತಿದೆಯಾ? ಸೊ ಆಬ್ಜೆಕ್ಟು ಕರ್ಮ ಯಾವುದ್ರಲ್ಲಿರುತ್ತೆ? ನ ಭವತಿ ಅಂತ ಹೇಳಿದ್ದಾರೆ. ಸೊ ವಿಲ್ ಲೀವ್, ಬೇಡವೇ ಬೇಡ, ನಮಗೆ ಕರ್ಮ ಬೇಡ. ಕ್ರಿಯಾ ಡಿಪೆಂಡ್ಸ್ ಆನ್ ಯಾರು? ಯಾರೂ ಇಲ್ಲ. ಕ್ರಿಯಾ ಯಾರ ಮಾತನ್ನು ಕೇಳುತ್ತೆ? ಇಟ್ ಈಸ್ ಇಂಡಿಪೆಂಡೆಂಟ್. ಪ್ರಥಮ ಪುರುಷ ಆತ್ಮನೇಪದಿ, ಪ್ರಥಮ ಪುರುಷ ಏಕವಚನ ಅಂದ್ರೇನು? ಖಾದ್ಯತೆ ಓನ್ಲಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಎಸ್. ಲೆಟ್ ಮಿ ಟೇಕ್ ತೃತೀಯ ವಿಭಕ್ತಿ ಏಕವಚನ ತೊಗೊಂಡ್ವಿ, ತೃತೀಯ ವಿಭಕ್ತಿ ದ್ವಿವಚನ ತೊಗೊಳ್ಳೋಣ. ಇದೇನು ನೋಡೋಂಗೇ ಇಲ್ಲ ನಾವು, ಯಾಕಂದರೆ ಇದು ಕರ್ತೃ ಪ್ರಥಮದಲ್ಲಿರುತ್ತೆ, ನಾವು ಕರ್ತೃ ತೃತೀಯದಲ್ಲಿರೋದು ನೋಡಬೇಕು. ರಾಮೇಣ ರಾಮಾಭ್ಯಾಮ್. ಎಷ್ಟು ಜನ ಇಲ್ಲಿ? ಎಷ್ಟು ಜನ ರಾಮ? ಒಬ್ಬನೇ. ಇಲ್ಲಿ ಎಷ್ಟು ಜನ ಆದರೂ ಇಬ್ಬರು. ಆದರೆ ನಾವೇನು ಮಾಡಬೇಕು? ಇಲ್ಲಿಗೆ ಬರೋಂಗಿಲ್ಲ. ದ್ವಿವಚನ ತಕ್ಷಣ ಇಲ್ಲಿಗೆ ಬರೋಂಗಿಲ್ಲ. ಆತ್ಮನೇಪದಿ ಅಂತ ಹೇಳಿದ್ದಾರೆ, ಆತ್ಮನೇಪದಿ ರೂಲ್ ತೊಗೊಂಡಿದ್ದೀವಿ ನಾವು, ತೇ ಏತೆ ಅಂತೆ. ಬಟ್ ಭಾವೇ ಪ್ರಯೋಗದಲ್ಲಿ ಬರೀ ನಾವಿಷ್ಟೇ ನೋಡೋದು. ಸಾರಿ, ಇಷ್ಟೇ ಅಲ್ಲ, ಬರೀ ಇಷ್ಟೇ. ಪ್ರಥಮ ಪುರುಷ ಏಕವಚನ, ನಾಟ್ ದಿಸ್ ಆಲ್ಸೋ. ತೇ. ಸೊ ರಾಮಾಭ್ಯಾಮ್ ಎಷ್ಟು ಜನ ಆದರೂ? ಇಬ್ಬರಾದರೂ. ಆದರೂ ಕೂಡ ರಾಮಾಭ್ಯಾಮ್ ಖಾದ್ಯತೆ. ಈವನ್ ಇಫ್ ಐ ಟೇಕ್ ರಾಮೈಹಿ, ಸೇಮ್ ಖಾದ್ಯತೆ ಓನ್ಲಿ. ಬಿಕಾಸ್ ವಾಟ್ ಇಸ್ ದ ರೂಲ್ ಇನ್ ಕ್ರಿಯಾಪದ? ಭಾವೇ ಪ್ರಯೋಗದಲ್ಲಿ ಕ್ರಿಯಾಪದದ ಏನು ಬರ್ಸಿದೆ? ಏನಿದೆ? ಆತ್ಮನೇಪದಿ ಪ್ರಥಮ ಪುರುಷ ಏಕವಚನಾಂತಮೇವ ಭವತಿ. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಾನೆ? ಈಗ ಸೆಂಟೆನ್ಸಸ್, ವಾಟ್ ಆರ್ ದ ಎಕ್ಸಾಂಪಲ್ಸ್ ಗಿವನ್ ಇನ್ ಯೋರ್ ಟೆಕ್ಸ್ಟ್ ಬುಕ್? ಶಾಲ್ ವಿ ಸಿ? ಎಸ್. ವಾಟ್ ಆರ್ ದ ಎಕ್ಸಾಂಪಲ್ಸ್ ಆರ್ ಗಿವನ್ ಇನ್ ಯೋರ್ ಟೆಕ್ಸ್ಟ್ ಬುಕ್? ಸೊ ಇದೆಲ್ಲ ಏನು, ವಾಟ್ ಇಸ್ ದ ರೂಲ್ ಇಸ್ ಗಿವನ್, ಅದೇ ನಿಮಗೆ ಕೊಟ್ಟಿದ್ದಾರೆ. ಬಾಲಕಃ ಪಾಠಂ ಪಠತಿ. ಬಾಲಕಃ ಪಾಠಂ ಪಠತಿ. ಬಾಲಕನು ಪಾಠವನ್ನು ಓದುತ್ತಾನೆ. ಯಾವ ಪ್ರಯೋಗ ಇದು? ಕರ್ತರಿ ಪ್ರಯೋಗ. ಓಕೆ. ನೆಕ್ಸ್ಟ್, ಬಾಲಕಾಃ ಪಾಠಂ ಪಠಂತಿ. ಬಾಲಕಃ ಪಾಠಂ ಪಠತಿ ಅನ್ನೋ ಕಡೆ ಹೌ ಮೆನಿ ಕರ್ತೃ, ಸಬ್ಜೆಕ್ಟ್ ಎಷ್ಟು ಜನ ಇದ್ದಾರೆ? ಒಂದೇ, ಅದರಿಂದ ಪಠತಿಗೆ ಎಂಡಾಯಿತು. ನೆಕ್ಸ್ಟ್ ಸೆಂಟೆನ್ಸಲ್ಲಿ ಬಾಲಕಾಃ ಪಾಠಂ ಪಠಂತಿ. ಹೌ ಮೆನಿ ಬಾಲಕಾಸ್, ಹೌ ಮೆನಿ ಬಾಯ್ಸ್ ಆರ್ ರೀಡಿಂಗ್ ದ ಬುಕ್? ಮೆನಿ. ಬಾಲಕಃ ಬಾಲಕೌ ಬಾಲಕಾಃ, ಮೆನಿ ಬಂತು. ಅದರಿಂದ ಕ್ರಿಯಾಪದ ಏನಾಯಿತು? ಪಠತಿ ಪಠತಃ ಪಠಂತಿಗೆ ಬಂತು. ಓಕೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ಇದು ನಿಮಗೆ ಅರ್ಥ ಆಗುತ್ತೆ. ಏನೋ ರಫಾಗಿ ಏನೋ ಕೇಳಬೇಕು ಅಂತಂದರೆ ಖಂಡಿತ ಅರ್ಥ ಆಗಲ್ಲ. ಯು ಹ್ಯಾವ್ ಟು ಜಂಪ್ ಇನ್ ಟು ದ್ಯಾಟ್. ಒಳಗೆ ಹೋಗಬೇಕು. ಒಳಗೆ ಹೋದರೆ ಮಾತ್ರ ನಿಮ್ಗೆ ಅರ್ಥ ಆಗೋದಿಲ್ಲ, ಅಂದರೆ ಅರ್ಥ ಆಗಲ್ಲ. ನೆಕ್ಸ್ಟ್, ಬಾಲಕಃ ಪಾಠಾನ್ ಪಠತಿ ಅಂತ ಇದೆ. ಬಾಲಕಃ ಪಾಠಾನ್ ಪಠತಿ. ಬಾಲಕನು ಪಾಠಗಳನ್ನು ಓದುತ್ತಾನೆ. ದೇ ಹ್ಯಾವ್ ಇನ್ಕ್ರೀಸ್ ದ ನಂಬರ್ ಆಫ್ ಆಬ್ಜೆಕ್ಟ್ಸ್ ಇಲ್ಲಿ. ಥರ್ಡ್ ಸೆಂಟೆನ್ಸಲ್ಲಿ, ಥರ್ಡ್ ಎಕ್ಸಾಂಪಲ್ ಐ ಆಮ್ ಸ್ಪೀಕಿಂಗ್. ಬಾಲಕಃ ಪಾಠಾನ್ ಪಠತಿ ಅಂತ ಇದೆ. ಬಾಲಕನು ಪಾಠಗಳನ್ನು ಓದುತ್ತಾನೆ ಅಂತ ಇತ್ತು. ಆದರೂ ಕೂಡ ಬಾಲಕಃ ಡ್ಯಾಶ್ ಧಾವತಿ ಅಂತ ಇತ್ತು. ಅದರದ್ದು ಸಕರ್ಮಕ. ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅಂದರೆ ಅಕರ್ಮಕ, ಅಂದರೆ ನಾಟ್ ನೆಸಸರಿ. ಆಬ್ಜೆಕ್ಟ್ ಈಸ್ ನಾಟ್ ನೆಸಸರಿ. ಗೊತ್ತಾಯ್ತು? ಓದೋದು ಆಬ್ಜೆಕ್ಟ್ ಬೇಡ ಅಂತ. ಧಾವತಿ ಅಂದರೆ ಓಡುತ್ತಾನೆ. ಬಾಲಕನು ಓಡುತ್ತಾನೆ. ಹೇಗೆ ಓಡ್ತಾನೆ ಅದು ಅಡ್ಜೆಕ್ಟಿವ್ ಆಗುತ್ತೆ. ಹೇಗೆ ಓಡ್ತಾನೆ, ಸ್ಲೋ ಆಗಿ ಓಡ್ತಾನೋ ಫಾಸ್ಟಾಗಿ ಓಡ್ತಾನೋ, ಅದು ಅಡ್ಜೆಕ್ಟಿವ್ ಅಡ್ವರ್ಬ್ ಆಗುತ್ತಾ ಹೋಗುತ್ತೆ. ಗೊತ್ತಾಯ್ತಾ? ದೆನ್ ರಾಣಾ ಪ್ರತಾಪ ಪ್ರತಿಜ್ಞಾಂ ಸ್ವೀಕೃತವಾನ್. ಇದು ನಿಮಗಿದೆ, ಆ ಲೆಸನ್ನಲ್ಲಿ ಕೊಟ್ಟಿದ್ದಾರೆ. ರಾಣಾ ಪ್ರತಾಪ ಪ್ರತಿಜ್ಞಾಂ ಸ್ವೀಕೃತವಾನ್. ಎಸ್, ಇದೊಂದು ಹೊಸ ಪ್ರಯೋಗ. ಇಲ್ಲೆಲ್ಲ ನಾವೇನು ನೋಡ್ತಾ ಇದ್ವಿ? ಎವ್ರಿವೇರ್ ಲಕಾರವನ್ನು ನೋಡಿದ್ವಿ, ಹೌದಾ? ಲಕಾರ ನೋಡ್ಕೊಂಡು ಹೋದ್ವಿ. ಪಠತಿ ಪಠದ ಪಠತಿ ತೀತಃ ಅಂತಿ ಅಂತ. ಇಲ್ಲೇನು ಕೊಟ್ಟಿದ್ದಾರೆ? ಸ್ವೀಕೃತವಾನ್ ಅಂತ ಕೊಟ್ಟಿದ್ದಾರೆ, ಹೌದಾ? ಸ್ವೀಕೃತವಾನ್. ವಾಟ್ ಈಸ್ ತವನ? ತವತು ಪ್ರತ್ಯಯ. ವಾಟ್ ಈಸ್ ಇಟ್ಸ್ ಪೇರ್? ಭೂತಕೃದಂತ. ಹೌದು. ಇದರ ಪೇರ್ ಯಾವುದು? ತವತು. ಪೇರೇನು? ಕ್ತ. ಹೌದಾ? ಎಸ್. ಈಗ ಸ್ವೀಕೃತವಾನ್ ಅನ್ನೋದನ್ನು ಕ್ತ ಪ್ರತ್ಯಯಗಾದರೆ ಏನು ಮಾಡ್ತೀರಾ? ವಾನ್ ಅಂದರೆ ಪುಲ್ಲಿಂಗನೋ ಸ್ತ್ರೀಲಿಂಗನೋ ನಪುಂಸಕಲಿಂಗನೋ? ರಾಣಾ ಪ್ರತಾಪ ಅಂದರೆ ಪುಲ್ಲಿಂಗನೋ ಸ್ತ್ರೀಲಿಂಗನೋ? ಪುಲ್ಲಿಂಗ. ಸೊ ಸ್ತ್ರೀಲಿಂಗ ಆದರೆ ಏನಾಗುತ್ತೆ? ವತಿ ಅಂತ ಬರುತ್ತೆ. ಸ್ವೀಕೃತವತಿ ಅಂತ ಬರುತ್ತೆ. ಅದೇ ರೀತಿ ಪುಲ್ಲಿಂಗದಲ್ಲಿ
ಸ್ವೀಕೃತ ಅಂತ ಬರುತ್ತೆ. ತ ಪ್ರತ್ಯಯ ತೊಗೊಂಡ್ವಿ ಅಂದರೆ ಸ್ವೀಕೃತ, ತ ಪ್ರತ್ಯಯದಲ್ಲಿ ಸ್ತ್ರೀಲಿಂಗ ಸ್ವೀಕೃತ ಅಂತ ತೊಗೊಳ್ತೀವಿ. ಗೊತ್ತಾಯ್ತಾ? ಈಗ ನೋಡಿ ಎಕ್ಸಾಂಪಲ್ಲು, ರಾಣಾ ಪ್ರತಾಪ ಪ್ರತಿಜ್ಞಾಂ ಸ್ವೀಕೃತವಾನ್. ರಾಣಾ ಪ್ರತಾಪನು ಪ್ರತಿಜ್ಞೆಯನ್ನು ಸ್ವೀಕರಿಸಿದನು. ನಾನು ಹೇಳಿದೆ, ನೀವು ಕೃದಂತನಾದರೂ ಯೂಸ್ ಮಾಡ್ಕೊಳ್ರಿ, ಲಕಾರನಾದರೂ ಯೂಸ್ ಮಾಡ್ಕೊಳ್ರಿ ಅಂತ ಹೇಳಿದೆ ಸೆಂಟೆನ್ಸಲ್ಲಿ. ಭೂತ ಕೃದಂತ, ನೀವು ಕ್ರಿಯಾಪದನೇ ಯೂಸ್ ಮಾಡಬೇಕಂತೇನಿಲ್ಲ ಅಂತ ಹೇಳಿದೆ, ವೆಲ್ ಟ್ರಾನ್ಸ್ಲೇಟಿಂಗ್. ಈಗ ಇಲ್ಲಿ ಸ್ವೀಕೃತವಾನ್ ಯಾವ ಪ್ರಯೋಗದಲ್ಲಿದೆ ಇದು? ವಿಚ್ ಪ್ರಯೋಗ? ಹೇಗೆ ಗೊತ್ತಾಗುತ್ತೆ? ಜಸ್ಟ್ ಯು ಲುಕ್ ಎಟ್ ದ ಸಬ್ಜೆಕ್ಟ್, ಅವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಸಬ್ಜೆಕ್ಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ವೆನ್ ಸಬ್ಜೆಕ್ಟ್ ಇಸ್ ಇನ್ ಪ್ರಥಮ ವಿಭಕ್ತಿ ಇಟ್ ಇಸ್ ನೋ ಡೌಟ್ ವಿಚ್ ಪ್ರಯೋಗ? ಕರ್ತರಿ. ವೆನ್ ಆಬ್ಜೆಕ್ಟ್ ಈಸ್ ದೇರ್ ಮೀನ್ಸ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಚೇಂಜ್ ಇನ್ ಕರ್ಮಣಿ ಅಷ್ಟೇ. ವೆನ್ ಆಬ್ಜೆಕ್ಟ್ ಈಸ್ ನಾಟ್ ದೇರ್ ಯು ಆರ್ ಗೋಯಿಂಗ್ ಟು ಚೇಂಜ್ ದ ಸೆಂಟೆನ್ಸ್ ಇನ್ ಭಾವೆ. ಮ್ಯಾಮ್ ಭಾವೆಗೂ ಚೇಂಜ್ ಮಾಡಬೇಕು, ಕರ್ಮಣಿಗೆ ಚೇಂಜ್ ಮಾಡಬೇಕು ಅಂತ ಡೌಟ್ ಇದೆ ಅಂತಂದರೆ ಐ ಮೇಕ್ ಯು ಕ್ಲಿಯರ್. ಏನದು? ಕರ್ತರಿ ಪ್ರಯೋಗದಲ್ಲಿ ಆಬ್ಜೆಕ್ಟ್ ಇತ್ತು ಅಂದರೆ ಅದನ್ನು ನೀವು ಕರ್ಮಣಿಗೆ ಚೇಂಜ್ ಮಾಡಿರಿ. ಗೊತ್ತಾಯ್ತಾ? ಕರ್ತರಿ ಪ್ರಯೋಗದಲ್ಲಿ ಆಬ್ಜೆಕ್ಟ್ ಇಲ್ಲ ಅಂದರೆ ಅದನ್ನು ಭಾವೆಗೆ ಚೇಂಜ್ ಮಾಡಿರಿ, ಅಷ್ಟೇ, ಸಿಂಪಲ್. ಓಕೆ. ಸೊ ಇಲ್ಲಿ ರಾಣಾ ಪ್ರತಾಪ ಪ್ರತಿಜ್ಞಾಂ ಸ್ವೀಕೃತವಾನ್. ರಾಣಾ ಪ್ರತಾಪನು ಪ್ರತಿಜ್ಞೆಯನ್ನು ಸ್ವೀಕರಿಸಿದನು ಅಂತ ಇದೆ. ಅದನ್ನು ಕರ್ಮಣಿಗೆ ಹೇಗೆ ಮಾಡ್ತೀರಾ? ವಾಟ್ ಈಸ್ ದ ಕರ್ಮಣಿ ಫಾರ್ಮ್? ದ ಸೇಮ್ ಸೆಂಟೆನ್ಸ್ ಇನ್ ಕರ್ಮಣಿ ಫಾರ್ಮ್. ರಾಣಾ ಪ್ರತಾಪ ಇರೋದು ತೃತೀಯ ವಿಭಕ್ತಿ ತಗೊಳ್ರಿ, ರಾಮೇಣ. ರಾಣಾ ಪ್ರತಾಪೇನ. ಪ್ರತಿಜ್ಞಾಂ ಇದೆ, ದ್ವಿತೀಯದಲ್ಲಿದೆ. ಟೇಕ್ ಇಟ್ ಇನ್ ಪ್ರಥಮ ವಿಭಕ್ತಿ. ಪ್ರತಿಜ್ಞಾ, ಲತಾ, ಸೀತಾ ಶಬ್ದ ಥರ. ಪ್ರತಿಜ್ಞಾ ಇಸ್ ಸ್ತ್ರೀಲಿಂಗ. ಪ್ರಾಮಿಸ್ ಹೇಗೆ ಮ್ಯಾಮ್ ಸ್ತ್ರೀಲಿಂಗ ಅಂತ ಹೇಳಬೇಡ್ರಿ, ಸೌಂಡ್ ನೋಡ್ಕೊಳ್ರಿ. ಕೆಲವೊಂದು ಸೌಂಡ್ ನೋಡ್ಕೊಂಡು ವಿ ಕ್ಯಾನ್ ಮೇಕ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿಚ್ ಲಿಂಗ ಇಟ್ ಇಸ್. ಪ್ರತಿಜ್ಞಾಂ ಇದೆ, ಸೀತಾಂ. ಟೇಕ್ ಇಟ್ ಇನ್ ಪ್ರಥಮ ವಿಭಕ್ತಿ. ಸೀತಾ, ಪ್ರತಿಜ್ಞಾ. ಓಕೆ. ಈಗ ಸ್ವೀಕೃತವಾನ್ ಅಂತ ಇದೆ. ಈಗ ನಾವು ಯಾವುದಕ್ಕೆ ಚೇಂಜ್ ಮಾಡ್ತಿದ್ದೀವಿ? ಕರ್ಮಣಿಗೆ ಮಾಡ್ತಾ ಇದ್ದೀವಿ. ಕರ್ಮಣಿಗೆ ಚೇಂಜ್ ಮಾಡೋದಂದರೆ ಇಂಪಾರ್ಟೆನ್ಸ್ ಟು ಗಿವನ್ ಯಾವುದಕ್ಕೆ? ಕರ್ಮಪದ. ಓಕೆ. ಕರ್ಮಪದ ಯಾವ ಲಿಂಗ? ಪ್ರತಿಜ್ಞಾ. ಈಗ ಹೇಳಿದಲ್ಲ ಯಾವ ಲಿಂಗ? ಸ್ತ್ರೀಲಿಂಗ. ಸೊ ಏನಾಗುತ್ತದು? ತ ಇದ್ರೆ ತವತುಗೆ ಚೇಂಜ್ ಮಾಡಿರಿ, ತ ಇದ್ರೆ ತವತು ಇದ್ರೆ ತ ಚೇಂಜ್ ಮಾಡಿರಿ ಅಂತ ಹೇಳಿದೆ. ತವತು ಇದ್ರೆ ತ ಇದ್ರೆ ತವತು. ಸೊ ತವತು ಇದೆ. ಈಗೇನು ಮಾಡಿರಿ? ಪ್ರತಿಜ್ಞಾ ಈ ಸ್ತ್ರೀಲಿಂಗ. ವಾಟ್ ಶುಡ್ ಬಿ ಡನ್? ಸ್ವೀಕೃತ. ರಾಣಾ ಪ್ರತಾಪೇನ ಪ್ರತಿಜ್ಞಾ ಸ್ವೀಕೃತ. ಅಂಡರ್ಸ್ಟೂಡ್? ಅರ್ಥ ಆಯಿತು ತಾನೆ? ಎಸ್. ನೆಕ್ಸ್ಟ್ ಕರ್ಮಣಿ ಪ್ರಯೋಗದ ಎಕ್ಸಾಂಪಲ್ಸ್ನ ನೋಡೋಣ. ಸೇಮ್ ಥಿಂಗ್ ಇಸ್ ಚೇಂಜ್ ಇನ್ ಟು ಕರ್ಮಣಿ. ವಾಟ್ ಎವರ್ ವಿ ಹ್ಯಾವ್ ಗಾನ್ ಥ್ರೂ ಇನ್ ಕರ್ಮಣಿ ಕರ್ತರಿ ಪ್ರಯೋಗದಲ್ಲಿ ಏನು ನೋಡೋದು ಅದನ್ನೇ ಇಲ್ಲಿ ಸಾಲ್ವ್ ಮಾಡಿದ್ದಾರೆ. ಬಾಲಕೇನ ಪಾಠ ಪಠ್ಯತೆ. ಸೆಕೆಂಡ್ ಸೆಂಟೆನ್ಸ್, ಬಾಲಕೈ ಪಾಠ ಪಠ್ಯಂತೆ. ಪಠ್ಯತೆ. ನೆಕ್ಸ್ಟ್, ಬಾಲಕೇನ ಪಾಠ ಪಠ್ಯಂತೆ. ಆಬ್ಜೆಕ್ಟ್ ಇಸ್ ಮೋರ್ ಇನ್ ನಂಬರ್. ನೆಕ್ಸ್ಟ್, ಅನೇನ ಸಂಪಾದಕತ್ವಂ ಊಢಂ. ಅನೇನ ಸಂಪಾದಕತ್ವಂ ಊಢಂ ಅಂತ ಇದೆ. ಊಢಂ ಈಸ್ ವಾಟ್? ತ ಪ್ರತ್ಯಯ. ಊಢಂ ತ ಪ್ರತ್ಯಯ. ಅನೇನ ಇದು ಶಬ್ದ, ಇದಂ ಶಬ್ದ. ಅದು ನಿಮಗೆ ಇದಂ ಶಬ್ದ ಹೇಳಿಲ್ಲ, ಅದರಿಂದ ಅನೇನ ಅಂತ ಇದ್ದರೆ ಇಲ್ಲಿ ಅನೇನ ಅಂತಂದರೆ ಅಯಂ. ಅನೇನ ಅಂದರೆ ಪ್ರಥಮ, ಅನೇನ ತೃತೀಯ ವಿಭಕ್ತಿ ತೊಗೊಂಡಿದ್ದಾರೆ. ಪ್ರಥಮ ವಿಭಕ್ತಿ ಅಂದರೆ ಅಯಂ. ಸಂಪಾದಕತ್ವಂ ಸೇಮ್. ಸಂಪಾದಕತ್ವಂ ಸ್ವೀಕೃತ. ಸಂಪಾದಕತ್ವಂ ಊಢಿತವಾನ್. ಸಂಪಾದಕತ್ವಂ ಊಢಿತವಾನ್ ಅಂತ ಅದರ ಕರ್ಮಣಿ ರೂಪದಲ್ಲಿ ಇದೆ, ಕರ್ತರಿ ರೂಪದಲ್ಲಿ ಇದೆ. ಓಕೆ. ನೆಕ್ಸ್ಟ್, ಭಾವೆ ಪ್ರಯೋಗ. ಟೇಬಲ್ ನೋಡಿ, ಅದೇ ರೂಲ್ ಕೊಟ್ಟಿದ್ದಾರೆ, ಕರ್ತರಿ ಕರ್ಮಣಿ ಭಾವೆದು ಕೊಟ್ಟಿದ್ದಾರೆ. ಛಾತ್ರೇಣ ಧಾವ್ಯತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಛಾತ್ರೇಣ ಧಾವ್ಯತೆ, ವಿದ್ಯಾರ್ಥಿಯಿಂದ ಓಡಲ್ಪಡುತ್ತದೆ. ವಾಟ್ ಈಸ್ ಅಬ್ಸೆಂಟ್? ದ್ಯಾಟ್ ಆಬ್ಜೆಕ್ಟ್ ಈಸ್ ಆಬ್ಸೆಂಟ್. ಓಕೆ. ಸೊ ಇದರ ಒಂದು ಎಕ್ಸಾಂಪಲ್ಸನ್ನು ಏನು ಕೊಟ್ಟಿದ್ದಾರೆ? ಕರ್ಮಣಿ ಪ್ರಯೋಗ, ಕರ್ತರಿ ಪ್ರಯೋಗದ ಬೇರೆ ಬೇರೆ ಕೊಟ್ಟಿದ್ದಾರೆ. ರಾಮಃ ಪ್ರಶ್ನಂ ಲಿಖತಿ.
ಜಸ್ಟ್ ನೋಡ್ಕೊಳ್ರಿ ಅದರದ್ದು. ರಾಮೇಣ ಪ್ರಶ್ನಃ ಲಿಖ್ಯತೆ. ಸೀತಾ ವೀಣಾಂ ವಾದಯತಿ, ಸೀತೆಯಾ ವೀಣಾ ವಾದ್ಯತೆ. ಗೌರಿ ಏನದು ಘಟಂ ನಯತಿ, ಗೌರಿ ಘಟಂ ನಯತಿ, ಗೌರ್ಯಾ ಘಟಃ ನೀಯತೆ. ಏಷಃ ಅಶ್ವಂ ಪಶ್ಯತಿ, ಏತತ್ ಶಬ್ದ, ಏತೇನ ಅಶ್ವಃ ದೃಶ್ಯತೆ. ಸೊ ಅದೇ ರೀತಿ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಕರ್ತರಿಯಲ್ಲಿರೋದನ್ನು ಕರ್ಮಣಿಗೆ ಮಾಡಬೇಕು ವೆನ್ ಸಕರ್ಮಕ. ನೆಕ್ಸ್ಟ್ ಟೇಬಲಲ್ಲಿ ಕರ್ತರಿ ಅಕರ್ಮಕ ಇರೋದು, ಯು ನೀಡ್ ಟು ಚೇಂಜ್ ಇಟ್ ಇಂಟು ಭಾವೇ ಪ್ರಯೋಗ. ಯು ಡು ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ಇದರಲ್ಲಿ ನಾನು ನಿಮಗೆ ಹೋಮ್ವರ್ಕ್ ಇದನ್ನು ಕೊಡ್ತಾ ಹೋಗ್ತೀನಿ. ಏನು ಸಮ್ ಸೆಂಟೆನ್ಸಸ್ ಅಲ್ಲಿ ಗಿವ್ ಯು ದಟ್ ಯು ನೀಡ್ ಟು ಚೇಂಜ್ ಇನ್. ಕರ್ತರಿ ಇದ್ದರೆ ಕರ್ಮಣಿಗೆ ಮಾಡಿರಿ, ಭಾವೇ ಅದು ಏನಿದೆ ಅದನ್ನು ನೋಡಿಕೊಂಡು ಅಪ್ಲೈ ದ ರೂಲ್ and understand the conditions, what is the condition of the kartari and karmani and bhave, and accordingly you have to work. Do you understand? Very simple. ಈ ಕರ್ತರಿ ಕರ್ಮಣಿ ಭಾವೆ ಇದೆಲ್ಲ ತುಂಬ ಈಸಿ ಇದೆ. ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಅದು. ಅದರಿಂದ ನನಗೆ ಅರ್ಥ ನಿಮಗೆ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ರಾಕ್ಟೀಸ್ ಮಾಡಿ. ಅದರದ್ದೇ ಕೆಲವೊಂದು ಸೆಂಟೆನ್ಸ್ ನಿಮ್ಮ ಟೆಕ್ಸ್ಟಿಂದಾನೇ ತೊಗೊಂಡು ಅದನ್ನು ಮಾಡಿಕೊಳ್ಳಿ. ಸಿಂಪಲ್ ಸೆಂಟೆನ್ಸಸ್ ತೊಗೊಳ್ರಿ, ಅದನ್ನು ಯು ಹ್ಯಾವ್ ಟು ಚೇಂಜ್ ಇಟ್ ಇಂಟು ಕರ್ತರಿ ಇದ್ದರೆ ಭಾವೇಗೆ ಮಾಡಿರಿ, ಭಾವೇ ಸಕರ್ಮಕ ಅಕರ್ಮಕ ಏನಿದೆ ಅದನ್ನು ನೋಡಿಕೊಂಡು ನೀವು ಮಾಡ್ತಾ ಹೋಗ್ರಿ. ಓಕೆ, ಧನ್ಯವಾದ.